ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂಥ ಪಾಠದ ಅಭ್ಯಾಸ 9.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಭಾಗಲಬ್ಧ ಸಂಖ್ಯೆಗಳಿಗೆ ನಾವು ಇಂಗ್ಲಿಷ್ನಲ್ಲಿ ರ್ಯಾಷನಲ್ ನಂಬರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಇವತ್ತಿನ ದಿವಸ ನಾವು ಅಭ್ಯಾಸ 9.1ರ ಮುಖ್ಯ ಪ್ರಶ್ನೆಯಾದಂತಹ 3ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ ನೋಡಿ: ಇವುಗಳಿಗೆ ಸಮಾನವಾದ 4 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಸಂಖ್ಯೆಗೆ ಅಂದಾಗ ಇಲ್ಲಿ ಪ್ರಶ್ನೆ ಸಂಖ್ಯೆ ಯಾವುದು? ಇದು ಹೌದಾ? 4 9 ಅನ್ನುವಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ. ಈ ಭಾಗಲಬ್ಧ ಸಂಖ್ಯೆಗೆ ಸಮಾನವಾದಂತಹ 4 ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕಾಗಿದೆ? ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ಇರುವಂತಹ ಒಂದು ಭಾಗಲಬ್ಧ ಸಂಖ್ಯೆಗೆ ಯಾವ ರೀತಿಯಾಗಿ ನಾವು ಸಮಾನವಾದಂತ ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕಂದ್ರೆ, ಈ ಕೊಟ್ಟಂತ ಸಂಖ್ಯೆಗೆ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಿದಾಗ ಬರುವಂತಹ ಇನ್ನೊಂದು ಸಂಖ್ಯೆ ಏನಿದೆ ಅದು ಏನಾಗಿರ್ತದೆ? ಇದರ ಒಂದು ಸಮಾನ ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನೋಡಿ, ಮೊದಲನೇದಾಗಿ ಈ ಭಾಗಲಬ್ಧ ಸಂಖ್ಯೆಯನ್ನ ಬರ್ಕೋಬೇಕು. 4 9. ಹಾಗಾದ್ರೆ ಯಾವ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ? ಬೇಕಾದ ಒಂದು ಸಂಖ್ಯೆಯನ್ನ ತೆಗೆದುಕೊಳ್ಳೋಣ. 3 ತೆಗೆದುಕೊಳ್ಳೋಣ. ಹೌದಾ? ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ? ಇಲ್ಲಿಯೂ ಕೂಡ 3. ಅಂದ್ರೆ ಅಂಶದಲ್ಲಿ ಯಾವ ಸಂಖ್ಯೆಯನ್ನು ತೆಗೆದುಕೊಳ್ತೀರಿ, ಛೇದದಲ್ಲಿ ಕೂಡ ಅದೇ ಸಂಖ್ಯೆಯನ್ನು ತೆಗೆದುಕೊಂಡು ಏನ್ ಮಾಡ್ಬೇಕು? ಗುಣಾಕಾರ ಮಾಡಬೇಕು. 4 3 12, 9 3 27. ಈಗ ಏನಾಯ್ತು? 12 27 ಅಂತೇಳಿ ಏನಾಯ್ತು? ಒಂದು ಭಾಗಲಬ್ಧ ಸಂಖ್ಯೆ ಸಿಕ್ತು. ಇದು ಏನಾಗಿದೆ ಅಂದ್ರೆ 4 9 ಸಮಾನ ಭಾಗಲಬ್ಧ ಸಂಖ್ಯೆ. ಇದಕ್ಕೆ ಇದು ಸಮ ಆಗಿದೆ. ಹೌದಾ? ಹೀಗೆ ಇನ್ನು ನಾವು ಏನ್ ಮಾಡ್ಬೋದು? ಹಲವಾರು ಲೆಕ್ಕಗಳನ್ನ ಕಂಡುಹಿಡಿಯಬಹುದು. ನಮಗೆ ಇಲ್ಲಿ ಅವ್ರು ಎಷ್ಟು ಕೇಳ್ತಾ ಇದ್ದಾರೆ ಅಂದ್ರೆ 4 ಕೇಳ್ತಾ ಇದ್ದಾರೆ. ಅಷ್ಟನ್ನು ನಾವು ಕಂಡುಹಿಡಿಯೋಣ. 4 9 ಗುಣಾಕಾರ. ಇಲ್ಲಿ ನಾನು 8 ತೆಗೆದುಕೊಳ್ತಾ ಇದ್ದೀನಿ. ಯಾವುದು? 8. ಹಾಗಾದ್ರೆ 4 8 32, 9 8 72. ಹಾಗಾದ್ರೆ 32 72. 32 72 ಅಂತೇಳಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಬರ್ತಾ ಇದೆ 4 9. ಮತ್ತೊಳಿ ಇದೇ ಪ್ರಶ್ನೆಯನ್ನೇ ತೆಗೆದುಕೊಳ್ಬೇಕು, ಇದೇ ಸಂಖ್ಯೆಯನ್ನೇ ತೆಗೆದುಕೊಳ್ಬೇಕು. ಯಾಕೆ? ಇದೇ ಸಂಖ್ಯೆಗೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡ್ತಾ ಇದೀವಿ. ಹಾಗಾಗಿ ನೋಡಿ, ಯಾವ ಸಂಖ್ಯೆ? 10. 4 10 40, 9 10 90. 40 90. ಆಮೇಲೆ 4 9. ನೋಡಿ, ನಾವಿಲ್ಲಿ 10ರ ಒಳಗಿನ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ. ಬೇಕಾದ ಸಂಖ್ಯೆಯನ್ನ ತೆಗೆದುಕೊಳ್ಬಹುದು ಅಂತ ನಾನು ಹೇಳಿದ್ದೇನೆ. ಹಾಗಾದ್ರೆ ಯಾವುದು? 15 ನಾವು ತೆಗೆದುಕೊಳ್ಬಹುದು. 15 4 60, 15 9 135. ಅಂದ್ರೆ ಇಲ್ಲಿ ಸಣ್ಣದು ದೊಡ್ಡದು ಅನ್ನುವಂತ ಪ್ರಶ್ನೆ ಇಲ್ಲ. ಯಾವ ಬೇಕಾದ ಸಂಖ್ಯೆಯನ್ನು ತೆಗೆದುಕೊಳ್ಳಬಹುದು. ಆ ಸಂಖ್ಯೆಯನ್ನ ಅಂಶ ಮತ್ತು ಛೇದದಲ್ಲಿ ಇಟ್ಟು ಇವುಗಳನ್ನ ಗುಣಾಕಾರ ಮಾಡಿದಾಗ ನಮಗೆ ಹೊಸದಾಗಿ ಬರುವಂತಹ ಸಂಖ್ಯೆ ಏನಾಗ್ತಾ ಇದೆ? ಈ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅಂತೆ. ಸಮಾನವಾದಂತಹ ಎಂತ ಭಾಗಲಬ್ಧ ಸಂಖ್ಯೆ? ಸಮಾನವಾದಂತಹ ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಅಂತೇಳಿ ಹೇಳ್ಬಹುದು. ಹಾಗಾದ್ರೆ ಈಗ ನಾವು ಕಂಡುಹಿಡಿದಂತಹ ಭಾಗಲಬ್ಧ ಸಂಖ್ಯೆಗಳು 12 27, 12 27, 32 72, ಆಮೇಲೆ 40 90, 60 135 ಅಂತೇಳಿ ಈ ರೀತಿಯಾಗಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿದಿದ್ದೇವೆ. ಹಾಗಾದ್ರೆ ಒಂದು ಭಾಗಲಬ್ಧ ಸಂಖ್ಯೆಗೆ ಬರೀ 4ನ್ನ ಕಂಡುಹಿಡಿಯಬಹುದು ಅಲ್ಲ, ಬೇಕಾದಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೋದು? ಕಂಡುಹಿಡಿಯಬಹುದು, ಬರೀಬಹುದು ಅಂತೇಳಿ ಈ ಲೆಕ್ಕವನ್ನು ಬಿಡಿಸೋದ್ರ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ.
ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ.